ಅಡ್ಡ ಮಾಡಿತ್ತು. ನಾವೀಗ ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ನಾಗರಗಾಳಿ ಅನ್ನೋ ಫಾರೆಸ್ಟಲ್ಲಿದ್ದೀವಿ. ಈ ಫಾರೆಸ್ಟಲ್ಲಿ ಒಂದು ಒಳ್ಳೆ ಫಾಲ್ಸ್ ಇದೆ. ಅದಕ್ಕೆ ಇಲ್ಲಿ ಕರೆಯೋದೇನು ಅಂತಂದರೆ ವಜ್ರ ಫಾಲ್ಸ್ ಅಂತ ಕರೀತಾರೆ. ವಜ್ರಪೋಹ ಇನ್ನೊಂದಿದೆ, ಇದು ವಜ್ರ ಫಾಲ್ಸ್ ಅಂತ ಇದು ಚಿಕ್ಕದಾಗಿದೆ. ಒಂದು ಫಾರೆಸ್ಟ್ ಹೈವೇ ಇದೆ, ಪರ್ಮಿಷನ್ ತಗೊಳ್ಬೇಕು. ತಗೊಂಡ್ಮೇಲೆ ನಿಮಗೆ ಹೈವೇಲಿ ಉಳ್ಕೊಳ್ಳೋಕ್ಕೆ ಇದೆ. ಸೊ ಹೈವೇಲಿ ಉಳ್ಕೊಂಡು ನಾವು ಇವತ್ತು ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ಈ ಟ್ರೆಕ್ಕಿಂಗ್ ಏನು ಅಂದರೆ ಸುಮಾರು ಒಂದು 5 ಕಿಲೋಮೀಟರ್ ಫಾರೆಸ್ಟಲ್ಲಿ ಹೋಗಬೇಕಾಗತ್ತೆ. ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲಿ ನೋಡಿದ್ರಲ್ಲಿ ದಟ್ಟ ಕಾರಣ ಇದೆ. ಸೊ ಈ ದಟ್ಟ ಕಾರಣದ ನಡುವೆ ನಾವು ಹೋಗ್ತಾ ಇದ್ದೀವಿ. ಸುಮಾರು ಒಂದು 12 ಜನ ಇದ್ದೀವಿ. ಟ್ರೆಕ್ಕಿಂಗ್ನ ಬಂದುಬಿಟ್ಟು ಗೈಡ್ ಕೂಡ ಇದ್ದಾರೆ. ಸೊ ಅವ್ರ ಜೊತೆಗೆ ಈಗ ತೆರಳುತ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳಿ ಆ ಪ್ಲೇಸನ್ನು ನಿಮ್ಗೆ ತೋರಿಸ್ತೀನಿ. ಬರೀ
ಟ್ರೆಕ್ಕಿಂಗ್ ಸ್ಪಾಟ್ನ ಒಂದು ಭಾಗಕ್ಕೆ ಬಂದಿದ್ದೀವಿ. ಬಟ್ ನಿಮಗೆ ಒಂದು ಜಾಗ ತೋರಿಸ್ತೀನಿ. ಇದು ನೀರು ಹರಿತಾ ಇರೋದು. ಬಟ್ ಇದೆಲ್ಲ ಇನ್ನೂ ಮುಂದೆ ಹೋಗ್ಬೇಕು. ನಾವು ಇನ್ನೂ ತುಂಬ ಮುಂದೆ ಹೋಗಬೇಕು. ಮುಂದೆ ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ಸ್ಲೋ ಆಗಿ ಹೋಗ್ಬೇಕು ಇದರಲ್ಲಿ. ಮಗಳು ಹಾಯ್ ಹೇಳು. ಹೇಳು ಅಲ್ಲಿ ನೋಡ, ಅಲ್ಲಿ ಹೇಳು. ಅವಳು 2 ವರ್ಷದೊಳಗಿದ್ದಾಗಲೇ ಜೋಗ್ ಫಾಲ್ಸಲ್ಲಿ 300 ಸ್ಟೆಪ್ಸನ್ನು ಕೆಳಗಡೆ ಇಳಿದಿದ್ಲು, ಮತ್ತೆ 300 ಸ್ಟೆಪ್ಸನ್ನು ಮೇಲ್ಗಡೆ ಕತ್ತಿದ್ಲು. ಇವತ್ತು ನಮ್ಮ ಜೊತೆಗೆ ಫಾರೆಸ್ಟಲ್ಲಿ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಬರ್ತಾ ಇದ್ದಾಳೆ. ನೋಡ, ಸ್ವಲ್ಪ ಲೀಚಸ್ ಪ್ರಾಬ್ಲಮ್ ಇದೆ, ಎಲ್ಲ ಕಾರಿಗೆ ಅಂಟ್ಕೊಂಡಿದ್ದಾವಂತೆ. ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ದಾರೆ ನೋಡಿ. ಈ ಕಡೆ ಪಾಪಿ ನಿನ್ಗೂ ಹತ್ತವೆ. ಹಾಯ್. ಸೊ ಇದು ಜಗಣ್ಣ. ಹೆಂಗೆ ಅನಿಸ್ತಾ ಇದೆ? ವೆರಿ ನೈಸ್. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಅಂತ ಬಂದಿರೋದು. ಹೌದಾ? ವೆರಿ ಸೂಪರ್. ಯಾವತ್ತೂ ಬಂದಿಲ್ಲ ಟ್ರೆಕ್ಕಿಂಗಿಗೆ. ಸೊ ಎಂಜಾಯ್ ಮಾಡ್ತಿದ್ದೀರಾ? ಸೂಪರ್ ಅಣ್ಣ, ಥ್ಯಾಂಕ್ ಯು ಫಾರ್. ಸೊ ಲೀಚಿಸ್ ಏನು ಜಿಗಣಿ ಹೆಂಗಿದೆ ಕಾಟ? ನಮ್ಮ ಡಾಕ್ಟ್ರ್ ಇದ್ದಾರೆ, ಡಾಕ್ಟರ್ ಮಾತಾಡ್ತಾರೆ. ಡಾಕ್ಟ್ರೇ ನಮಸ್ತೆ. ಅಲ್ಲಿ ಕೇಳ್ತಾ ಇದ್ರಿ ಬರೀ. ಸೊ ಇವತ್ತು ಜಿಗಣಿ ನಿಮ್ಮ ರಕ್ತ ಕೇಳ್ತಾ ಇದೆ. ಏನು ಅನಿಸ್ತಾ ಇದೆ? ಏನು ಅನಿಸ್ತಾ ಇದೆ? ಏನಿಲ್ಲ, ಒಳ್ಳೇದು. ಯಾಕಂಬಿ ಲೀಚಸ್ಸಾ?
ಏನು ಆಗಲ್ಲ ಬಾದು, ಏನು ಮಾಡಲ್ಲ. ನೀನ್ ಸ್ಕೂಲಲ್ಲಿ ಹೇಳ್ಬೋದು ನಾನು ಫಾರೆಸ್ಟಿಗೆ ಹೋಗಿದ್ದೆ, ಫಾರೆಸ್ಟಲ್ಲಿ ಇದೆಲ್ಲ ನೋಡಿದೆ, ಯಾರಾದ್ರೂ ಲೀಚಸ್ ಇಂಗ್ಲೀಷಲ್ಲಿ ಹೇಳು. ಹಾ, ಸೊ ನಿನ್ ಫ್ರೆಂಡ್ಸಿಗೆಲ್ಲ ಗೊತ್ತಿರಲ್ಲ ಲೀಚಸ್ ಅಂದ್ರೆ ಏನು ಅಂತ. ನಿಂಗೆ ಗೊತ್ತಾಗುತ್ತೆ ತಾನೆ ಲೀಚಸ್ ಅಂದ್ರೆ ಏನು, ಏನ್ ಮಾಡುತ್ತೆ. ಏನು ಆಗಲ್ಲ ಕಮ್. ನನಗೂ ನೋಡಿಲಿ, ಏನು ಮಾಡಲ್ಲ. ಏನಾಯ್ತಣ್ಣ? ಸುಮ್ಮನಿರಪ್ಪ. ಲೀಚಸ್ ನೀವು ಕಿತ್ತರೆ ಹಂಗಾಗತ್ತೆ. ಓಕೆ, ನನ್ನ ಅಣ್ಣ ಇದ್ದಾರೆ. ಅಣ್ಣ ಅಣ್ಣ ಹೆಂಗೆ ಅನಿಸ್ತಾ ಇದೆ ಟ್ರೆಕ್ಕಿಂಗು? ಸೂಪರ್. ಈ ಥರ ಫುಲ್ ಚೆನ್ನಾಗಿತ್ತ ಈ ಸಲ? ಚೆನ್ನಾಗಿದೆ. ಯಾವಾಗಾದ್ರೂ ಮಾಡಿದ್ರೆ ಹಿಂಗೆ ಟ್ರೆಕ್ಕಿಂಗು? ಫಸ್ಟ್ ಟೈಮಾ? ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ. ಬಟ್ ಬಟ್ ಲೀಚಸ್ ತುಂಬ ಇದಾವೆ, ಕಾಲ್ಗೆಲ್ಲ ಕಚ್ತಾ ಇದೆ, ನಮ್ಮ ರಕ್ತ ಹಾಳಾಗ್ತಾ ಇದೆ. ಇಲ್ಲ, ನಮ್ ಕೆಟ್ಟಿರೋ ರಕ್ತನ ಮಾತ್ರ ಕುಡಿಯುತ್ತೆ ಅದು. ಒಳ್ಳೆ ಮಾಡ್ಲಿ, ಅದಕ್ಕೆ ಒಳ್ಳೆ ರಕ್ತನ ಕುಡಿಯಲ್ಲ ಅದು. ನಿನ್ ಕಾಲ್ ಶೂ ತೆಗ್ಬಿಟ್ಟು ನಡಿ, ಕೆಟ್ಟ ರಕ್ತ ಎಲ್ಲ ಕುಡಿಲಿ. ಸೊ ಲೀಚಸ್ ಥೆರಪಿ ಅಂತಾನೆ ಇದೆ ಅಣ್ಣ. ಆಯುರ್ವೇದದಲ್ಲಿ ಲೀಚ್ ಥೆರಪಿ ಅಂತಾನೆ ಕೊಡ್ತಾರೆ. ಸೊ ಎಲ್ರಿಗೂ ಟ್ರ್ಯಾಕಿಂಗ್ ಇಷ್ಟ ಆಗ್ತಾ ಇದೆ, ಬಟ್ ಸಮಸ್ಯೆ ಆಗ್ತಾ ಇರೋದು ಲೀಚ್ ಬಗ್ಗೆ. ಬಟ್ ಇರುತ್ತೆ, ಏನು ಮಾಡ್ತಿರುತ್ತೆ ಫಾರೆಸ್ಟು. ಸೊ ಮಳೆ ಈಗಷ್ಟೇ ಆಗಿದೆ, ರೈನಿ ಸೀಸನು. ಸೊ ಹಾಗಾಗಿ ಲೀಚಸ್ ಇರುತ್ತೆ. ಬನ್ನಿ ಅಣ್ಣ, ಬನ್ನಿ ಬನ್ನಿ. ಇದು ಸಮೃದ್ಧ ಅಂತೇಳಿ, ಮೂಲತಃ ಮಲೆನಾಡು ಚಿಕ್ಕಮಗಳೂರು ಸೈಡು. ಬಟ್ ನಮ್ಮ ಸೈಡ್ ಇರೋವಂಥ ಫಾರೆಸ್ಟಿಗರೆಲ್ಲ ಬಂದಿರಲಿಲ್ಲ. ಭಾಳ ತಿಂಗಳಿಂದ ನಾವೆಲ್ಲ ಹೋಗ್ಬೇಕು ಅಂತ ಭಾಳ ಅಂದ್ಕೊಳ್ತಾ ಇದ್ವಿ. ನಾವು ಚಿಕ್ಕಮಗಳೂರು ಮಣ್ಣಿನ ಮಕ್ಕಳಣ್ಣ, ಕಲ್ಲು ಮಣ್ಣು ಎಲ್ಲ ಸ್ನಾಕ್ಸ್ ತಿಂತೀವಿ ಸಾಯಂಕಾಲ. ಓ, ಸ್ವಲ್ಪ ಅತಿ ಆಗ್ಲಿಲ್ವಾ ನಿಮಗೆ? ಸೊ ಈಗ ಹೆಂಗೆ ಅನಿಸ್ತಾ ಇದೆ ಈ ಫಾರೆಸ್ಟು? ತುಂಬ ಚೆನ್ನಾಗಿದೆ ಅಣ್ಣ, ಹೊಸ ಎಕ್ಸ್ಪೀರಿಯನ್ಸು. ಲೀಚಸ್ಸು ಜರ್ನಿಗೆ ಒಳ್ಳೆ ಸಾಥ್ ಕೊಡ್ತಾ ಇದೆ. ಎಲ್ಲ ಓಡ್ತಾ ಇದ್ದಾರೆ ಪಾಪ ಹೇಳ್ಕೊಂಡು. ಅಂದ್ರೂ ಈ ಭಯದಲ್ಲೂ ಎಂಜಾಯ್ ಮಾಡ್ತಾ ಇದೀವಿ ಅಣ್ಣ. ಎಂಜಾಯ್ ಮಾಡ್ತಾ ಇದ್ದೀರಾ? 100%. ಓಕೆ, ಕರ್ಕೊಂಡ್ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ಬೋರ್ ಏನಾದರೂ ಆಗ್ತಾ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಸೊ ಯಾವತ್ತಾದ್ರೂ ಎಲ್ಲಿ ಟೈಮೇ ಸಿಗ್ತಲ್ಲ, ಲೀಚ್ ತಗೊಳೋದ್ರಲ್ಲ ಆಗ್ತಿದೆ ಇಲ್ಲಿ ಟೈಮು. ಸೊ ಯಾವತ್ತಾದ್ರೂ ಈ ಥರ ಡೀಪ್ ಫಾರೆಸ್ಟಿಗೆ ಹೋಗಿದ್ದ? ಓಕೆ, ಎಲ್ಲಿ ಹೋಗಿದ್ದೆ, ಯಾವ ಕಡೆಗೆ? ನಮ್ಮ ಸೈಡೆಲ್ಲ ಸುಮಾರು ಇದೆ ಅಣ್ಣ. ನಮ್ಮದು ಎವರ್ ಗ್ರೀನ್ ಫಾರೆಸ್ಟ್ ಆಗ್ತದೆ. ಇದು ಡೆಸಿಡಿಯಸ್ ಫಾರೆಸ್ಟ್. ಹೌದು, ಸ್ವಲ್ಪ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಥಿಕ್ ಫಾರೆಸ್ಟ್ ಶುರು ಆಗುತ್ತೆ. ಓಕೆ ಓಕೆ. Cool. So you're enjoying. Yeah. Right. Okay. Take care. Bye. ಆಲ್ರೆಡಿ ನಾವೀಗ 5 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇನ್ನೊಂದು 100 ಮೀಟರ್ಸ್ ಇದೆ. ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ನಾವು ಯಾವ ಫಾಲ್ಸಿಗೆ ಬರಬೇಕಾಗಿತ್ತು ಆ ಫಾಲ್ಸಿಂದ ಕೇಳಿಸ್ತಾ ಇದೆಯಾ? ಸೊ ವಜ್ರ ಫಾಲ್ಸ್ ನಾವು ಹತ್ರ ಬಂದಿದ್ದೀವಿ. ನನ್ನೆಲ್ಲ ಫ್ರೆಂಡ್ಸ್ ಹೋಗಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಹತ್ರ ಹೋದಷ್ಟು ನಮಗೆ ಜಾಸ್ತಿ ಕೇಳುತ್ತೆ.
ಇಲ್ಲಿಂದನೇ ಕೇಳ್ತಾ ಇದ್ದೀನಿ.
ಬೇಗ. ಹಿಂದುಳಿಬೇಡ ಬರ್ರ. ನಾವೀಗ ಫಾಲ್ಸ್ ಮುಗಿಸ್ಕೊಂಡು ನಾನೆಲ್ಲ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಹೋಗಕ್ಕೆ ತುಂಬ ಥ್ರಿಲ್ ಇತ್ತು. ಬಟ್ ವಾಪಸ್ ಬರ್ಬೇಕಂದ್ರೆ ಅಪ್ಪಿದೆಯಲ್ಲ ಅದೇ ಸಾರಿ ಸೊ ಕಷ್ಟ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೆ. ಸೊ ಹೋಗ್ತಾ ಇದ್ದೀವಿ, ಇನ್ನೂ ನಡೀತಾ ಇದೆ ನಮ್ಮ ಟ್ರೆಕಿಂಗ್. ಇನ್ನೂ ಒಂದು 3-4 ಕಿಲೋಮೀಟರ್ ದೂರ ಇದೆ. ಚಿನ್ನು ಬೇಗ ಕಮ್ ಫಾಸ್ಟ್. ಮುಂದೆ ಹೋಗಿದ್ದಾರೆ ನೋಡಲ್ಲ, ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ. ಸರಿ, ಇಲ್ಲಿ ಯಾವ್ಯಾವ್ದು ಇದಾವೆ ಸರ್ ಇದ್ರಾಗಿತ್ಲಾಗಿ? ಕರಡಿ, ಆನೆ, ಕರಡಿ ಜಾಸ್ತಿ ಅಂತ ಸರ್ ಇಲ್ಲಿ. ಚಿರತೆ ಇದಾವ ನಿಮ್ಗೆ ಕಾಣಿಸ್ತೇವೆ ಯಾವಾಗ ಇಲ್ಲಿ? ಎಲ್ಲ ನೋಡಿರಿ. ಯಾವ್ದ? ನಿಮ್ಮ ಒಂದು ನಿಮ್ಮ ನಮ್ಮ ಇದ್ರೊಳಗೆ ಇಲ್ಲರಿ ಕರ್ನಾಟಕದಾಗ ಹುಲಿ ಅದಾವ. ಬಂದಾವಿಲ್ಲ ಓಡಾಡವ. ಹಾಂ 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 ಓಹೋ ಕಾಣಿಸ್ ಗೊತ್ತಾಗ್ತಾವ. ನೋಡಿ ಇಲ್ಲಿ ನಮ್ಮ ಗ್ಯಾಂಗ್ ಎಲ್ಲ ದಾರಿ ತಪ್ಪಿಸ್ಕೊಂಡು ಆ ಕಡೆ ಹೋಗಿದ್ದಾರೆ. ಸೊ ಕರಡಿ ಎಷ್ಟು ಸರ್ ನಿಮ್ಮ ಪ್ರಕಾರ? 100-200. ಯಾವ ಟೈಮಿಗೆ ಕಾಣಿಸ್ತಾರೆ ಮತ್ತೆ? ಸಾಯಂಕಾಲ 5 ಗಂಟೆಗೆ. ಸೊ ನಾವು ಟ್ರೆಕ್ಕಿಂಗಲ್ಲಿ ಸ್ವಲ್ಪ ಹಿಂದೆ ಉಳಿದ್ಬಿಟ್ಟಿದ್ವಿ. ಈಗ ಮತ್ತೆ ಟ್ರೆಕ್ಕಿಂಗ್ ಜಾಯ್ನ್ ಆಗಿದ್ದೀವಿ. ಎಲ್ಲ ಸಿಕ್ಕಿದೆ ನೋಡಿ ನಮ್ಮ ಗ್ಯಾಂಗ್ ಹೆಂಗಿದೆ. ಆರಾಮಾಗಿ ಮತ್ತೆ ಲೀಚಸ್ ಶುರುವಾದ್ವಿ. ತುಂಬಾ ಇದಾವೆ, ಓಡ್ಬೇಕು ಅರುಣ್, ಹೋಗ್ರಿ. ಇಲ್ಲಿ ಮುಂದೆ ಅವ್ರು ಹೋಗ್ಬೇಕಲ್ಲ. ಇದಾವೆ ಇಲ್ಲಿ ಆಗ್ಲೇ ಜಂಪ್ 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 ಮೇಲೆ ಆಡ್ತಾ ಇದ್ದಾವೆ. ಕರಡಿದೆಯಲ್ಲ ಸರ್ ಇದೆಲ್ಲ? ಹಾ ಅದನ್ನೇ ತಿಂದಿರುತ್ತೆ ಸರ್. ಇದೆಲ್ಲ ಹಂದಿದಲ್ಲ ಇದು? ಇದು ಈ ಗುಹೆ? ಹಾ ಅದಕ್ಕೆ ಅಂದೆ ನಾನು. ಮುಳ್ಳಂದಿ ತಾನೇ ಇದು? ಮುಳ್ಳಂದಿಯ ಗುಹೆ ಮನೆ. ಹೆಗ್ಣ ಎಂತ ಒಂದು ಕಾಡಂದಿ ಇರುತ್ತೆ, ಇಲ್ಲ ಒಂದು ಮುಳ್ಳಂದಿ ಇರುತ್ತೆ. ಓಡ್ಬೇಕಿಲ್ಲ, ಕಾಲು ಇಡಬಾರ್ದು. ಆಫ್ ಮಾಡಿದ್ರೆ
ಧನ್ಯವಾದಗಳು.